ಸಂಗೊಳ್ಳಿ ರಾಯಣ್ಣ ಹೆಸರು ಯಾಕೆ ಭೂಮಿ ತಲೆ ಮಗೈತ್ರಿ ಬುದ್ಧಿ? ಸಂಗೊಳ್ಳಿ ರಾಯಣ್ಣ ಕಂಡ ಬಾಳ್ ಮಂದಿ ಪ್ಯಾಂಟ್ ಹಂಗೆ ಹಾಕೊಂಡ್ ಬಂದಾರಲ್ಲ, ಲಕ್ಷ ಗಟ್ಲೆ ಕೋಟಿ ಗಟ್ಟಲೆ ಮಂದಿ ಸಾತ್ ಹೋಗ್ಯಾರ, ಎಲ್ಲೂ ಕರ್ಗೋಗ್ಯಾವ ಭೂಮಿಯಾಗ. ಯಾಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಜೀವಂತ ಐತೆ ಅಂದ್ರ ಬ್ರಿಟಿಷರಿಗೆ ಹೆದರ್ಲಿಲ್ಲವ. ಚೆನ್ನಮ್ಮನ ಸಂಸ್ಥಾನ ಸ್ವತಂತ್ರ ಮಾಡುವ ಸಲುವಾಗಿ ಬ್ರಿಟಿಷರಿಗೆ ಹೆದರ್ಲಿಲ್ಲ, ಗಟ್ಟಿ ತಳದಿಂದ ಹೋರಾಟ ಮಾಡಿದ. ಅದಕ್ಕೆ ರಾಯಣ್ಣನ ಮೂರ್ತಿ ಸರ್ಕಲ್ದಾಗ ಇಟ್ಟಾರ. ತಿಪ್ಪಾಗುಟ್ಟವರೆಲ್ಲ ಇಡಕ್ ಸಾಧ್ಯ ಐತಿ? ಮಠಕ್ಕೊಂದು ಗ್ರಂಥ ಅದಾವಪ್ಪ, ಜಾತಿಗೊಂದು ಗ್ರಂಥ ಅದಾವ, ಓಣಿಗೊಂದೊಂದು ಗ್ರಂಥ ಅದಾವ. ಅದರ 18 ವರ್ಷ ಹಿಡ್ಕೊಂಡು ಸಾಯುತ್ತಕ್ಕ ಅದರ ಪ್ರಕಾರ ಅನುಕರಣೆ ಮಾಡಿ ಬದುಕ್ತಕ್ಕಂಥ ಒಂದು ಗ್ರಂಥ ಕೊಟ್ಟನ ಪುಣ್ಯಾತ್ಮ. ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟನ ಪುಣ್ಯಾತ್ಮನ ಮೂರ್ತಿ ಇಡಕತ್ತೀವಿ. ಬಸವಣ್ಣ ಕಲ್ಯಾಣದ 12ನೇ ಶತಮಾನದಲ್ಲಿ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದ ರಕ್ತ ಸಿಕ್ತ ಮಾಡಿ ಹೋಗದೇಂದ್ರ ಅರೇ ಪ್ರಜ್ಞಾವಸ್ಥೆಯೊಳಗಿದ್ದ. ಹೋಗಿ ಒಬ್ಬ ವ್ಯಕ್ತಿ ಮುಟ್ತಾನ, ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿರೋದಿಲ್ಲ. ಅವನು ಬಾಯಾಗ ಬರ್ತಿರ್ತದ, ಬಿದ್ದಂತ ವ್ಯಕ್ತಿ ಬಾಯಾಗ ಬಸವ 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 ಬಸವಣ್ಣ ಅಂತೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನೇ ಬಸವಣ್ಣ, ನಾನೇ ಮುಟ್ಟಿನ ನಿನಗೆ ಹೆಂಗ್ ಗೊತ್ತಾಯ್ತು ಅಂದಾಗ, ಯಪ್ಪ ಕಲ್ಯಾಣದವ್ರು ಬಿದ್ದಂತವ್ರನ್ನ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತೆ ಬರ್ಲಿಕ್ಕೆ ಸದಾ ಅದಕ್ಕೆ ಬಸವಣ್ಣ ಅಂತೀನಿ ಅಂತೇಳಿ. ಅಖಂಡ ತಪಸ್ಸು ಮಾಡಿ ಗಂಗೆಯನ್ನ ದರಗಿಸಿ ತನ್ನ ವಂಶಜರ ಮುಕ್ತಿಗಾಗಿ ಗಂಗೆಯನ್ನು ದರಗಿಸಿರ್ತಕ್ಕಂಥ ಪುಣ್ಯಾತ್ಮ ಭಗೀರಥದನಂತ ಪುಣ್ಯಾತ್ಮ ಮೂರ್ತಿ ಇಡಕತ್ತಾರು. ಹೌದಲ್ರಿ ಸುಂದರು? ಬಹಳ ಮಂದಿ ಸತ್ತೋದಲ್ಲ, ಹೊಲ್ದಾಗ ಮಣ್ಣು ಕೊಡ್ತಾರೆ, ಗೋರಿ ಮೇಲೆ ಕಲ್ತಾಗ ಮತ್ತೆ ಜೋಳ ಬಿತ್ತಂಗ್ ಮಾಡ್ತಾರೆ. ಶಿವಾನಂದ್ ಸರ್ ಬಿತ್ತಾರಿಲ್ರಿ? ನನಗೆ ಒಂದ್ ಅರ್ಥ ಆಗಿಲ್ಲ. ನಾವೇನ್ ಚುನಾವಣೆ ನಿಲ್ತೀವೋ ಬಿಡ್ತೀವೋ ಅದೇ ಇಲ್ಲ, 15 ಕೊಟ್ಟ ತಾಕತ್ತಿದ್ರಿಲ್ರಿ. ನಾ ಮತ್ತೆ ಕುಂದ್ರೆ ಹಾಕಿಲ್ಲ, ಹಿಂದಿನ ಟೈರ್ ಹಾಕಾಕ ಬರತ್ತಿಲ್ಲ ಮತ್ತೆ ಕುಮಾರಣ್ಣ, ಹಿಂದಿನ 2 ಟೈರ್ ಹಾಕಾಕ ಬರಕ್ಕಿಲ್ಲ. ನೀವ ರೈಸ್ ಹೋರಾಟಕ್ಕೆ ಐತಿರಿ, ಪ್ರವಚನಕ್ಕೆ ಅವ್ರು 4 ರೂಪಾಯಿ ಬರ್ತಾವ. ಮತ್ ನನಗೆ ಒಂದ್ ಮಂಜಾನೆ ಏನ್ ಸಿಟ್ಟು ಬರ್ತಾವಂದ್ರ, ಏನು ರಾಜಕಾರಣರೇ ಮಾಡ್ರಿ, ಬಿಡ್ರಿ ಬಿಡ್ರಿ ಕೊಂಡೋಣ, ಅದು ಏನು ಹೊರಗಿರ್ಲಿ, ನಾವು ನಿಲ್ಲಂಗಿಲ್ಲ 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 ಅದನ್ನೇ ಕೇಳ್ತೀರಿ ಆಗ್ಲಿಲ್ಲ. ಯಾಕ್ರಪ್ಪ ಸರಿಯಾದಲ್ಲ ನೋಡೋದು? ಪಂಚಾಯತಿಗೆ ತಾವು ಗುರಿ ಹೇಳ್ತೀನಿ, ಪಂಚಾಯತಿಗೆ ನಿಲ್ತಾನ. ಮುಂದಿನ ಸರಿ ಟಿಪಿನ್ ಹೆಂಗ ಮುರಿದ ಟಿಕೆಟ್ ತಗೋಲಿ, ಅವ್ ಟಿಪಿ ಆದ್ರೆ ಜಡ್ಪಿನ ಹೆಂಗ್ ಮುರಿದ ಟಿಕೆಟ್ ತಗೋಲಿ, ಜಡ್ಪಿ ಆದ MLA ಮುರಿದ ಹೆಂಗ್ ಟಿಕೆಟ್ ತಗೋಲಿ, MLA ಆದ ಮಿನಿಸ್ಟರ್ ಮುರಿದ ಹೆಂಗ್ ನಾ ಮಿನಿಸ್ಟರ್ ಅದಕ್ಕಲ್ಲ ಜಿಲ್ಲದಾಗ ಅವನು ಮುರಿದ ಹೆಂಗ್ ತಗೋಲಿ. ಇದೆಲ್ಲಾ ಮುರಿದರಾಗ ಇಡೀ ಬೆಳಗಾವಿ ಜಿಲ್ಲಾ ಮುರಿದ ಗುಡ್ಡ ಕಟ್ಟಿರ್ತಾರ. ರಾಜ್ಯದೊಳಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ರು, ನೆನಸಿಗೆ ಪುಣ್ಯಾತ್ಮನ. ಇಡೀ ಫ್ಯಾಕ್ಟರಿ ಮಾಲಕರು ಆಟ ಹಾಕಿದ್ರ, ನೀವು 50 ರೂಪಾಯಿ ಕೊಡ್ರಿ, ನಾ 50 ರೂಪಾಯಿ ಕೊಡ್ತೀನಿ, ಇಲ್ಲವರ ನಿಮ್ ಫ್ಯಾಕ್ಟರಿ ಎಲ್ಲ ಮುಚ್ಚಬೇಕಾಗ್ಯದಂತ ಧೈರ್ಯದಿಂದ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾವುದೇ ಪಕ್ಷದವ್ರಿರ್ಲಿಪ್ಪ, ರೈತರಿಗೆ ಅನುಕೂಲ ಮಾಡೋ ನಮ್ಮ ರೈತರಿಗೆ ಯಾರು ಅನುಕೂಲ ಮಾಡ್ದಾವ? ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಮತ್ತೊಂದು ಯಾವ್ದಾರು ಇರ್ಲಿಕ್ಕೆ ಒಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕು. ಮೊನ್ನೆ ರಾಜ್ಯದಲ್ಲಿ 2,86,000 ಹುದ್ದೆಗಳ ಖಾಲಿ ಇದ್ದು ವಿದ್ಯಾರ್ಥಿಗಳು ಧಾರವಾಡ, ಬೆಂಗಳೂರು, ಹುಬ್ಬಳ್ಳಿ ಹಂಗ ತಿರುಗಾಡಕತ್ತದೆ ನಿಮ್ಮ ಮಕ್ಕಳ. ಚುನಾಪನ ನಾವು ಎಲ್ಲಾ ಮುಖಂಡರು ಕೂಡ ಬೆಂಗಳೂರು ಹೋದಾಗ 72,170 ಹುದ್ದೆಗಳ ಕಲ್ಪನೆ ಮಾಡಿದ ಕರ್ದರಿಗೆ ಸದ್ಯ ರಾಜ್ಯದೊಳಗೆ ಪೊಲೀಸ್ ಕರೆದ, PSI ಕರೆದ, ಟೀಚರ್ ಕರೆದ, FDC, SDC, PD ಎಲ್ಲಾ ಕರೆದ್ರು. ನಿಮ್ಮ ಮಕ್ಕಳು ಓದಾಕತ್ತಾರ. ನಾ ಯಾವ MLA ಬಗ್ಗೆ ಇವತ್ತಿನ ಮಾತಾಡಂಗಿಲ್ಲ ಸತ್ಯಪ್ಪಣ್ಣ, ಹೇಳ್ರಿ ಅವ್ರಿಗೆ 5,500 ರೂಪಾಯಿ ಕಬ್ಬಿಗೆ ಬಿಲ್ ಕೊಡಿಸುತ್ತೇಳು. ಯಾವ ತಾಕತ್ತ MLAಗೆ 224 ಒಬ್ಬರೇ ಮಾತಾಡೋಣಪ್ಪ ನೋಡೋನು. ಯಾಕೆ ಮಾಡಿದ್ರೆ ಸದನದೊಳಗೆ ಮಾತಾಡ್ರಿ. ಗುರ್ಲಾಪುರ 10 ಜನ ಕೂತ್ರೆ ಯಾವ MLA ಬರಲಿಲ್ಲ.
ಯಾವ ಎಂಪಿನೂ ಬರಲಿಲ್ಲ, ಯಾವ ಸಚಿವ ಬರಲಿಲ್ಲ. ನೀವೆಲ್ಲ ಜಾತಿ ಧರ್ಮ ಪಕ್ಷ ಮರೆತಲ್ಲೆಲ್ಲ ರೊಟ್ಟಿ ಅನ್ನ ರೊಕ್ಕ ತಗೊಂಡು ಬಂದು ಕೊಟ್ರಿ ಅಂತ ಅವ್ರು ಗಡ 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 ನಡಿಗಿರು 9 ದಿವಸಕ್ಕೆ ಬಂದು ದಾರ್ಯಾಗ ಕೊಟ್ರ. ಅದಕ್ಕೆ ಅವ್ರಿಗೆ ಎಲ್ಲಿ ಕುಣಿಸಿ ಗೊತ್ತದ? ಮ್ಯಾಗಲ್ಲ. ಇನ್ನೇನು 3 ತಾಸು ಬಿಟ್ರೆ ಕೊಳತು ಮುರ್ತು ಹೋಗ್ತಾನು. ಕುರ್ಚಿ ಪ್ಲಾಸ್ಟಿಕ್ ಕುರ್ಚಿನ ಕುಣಿಸಿದವ್ರಿ. ಹಿಂಗ ನಮ್ಮ ತಾಕತ್ತಿರ್ಬೇಕು. ಹಣ ಮುಖ್ಯ ಅಲ್ಲ. ವಿಜಯನಗರ ಸಾಮ್ರಾಜ್ಯನ ಹಾಳಾಗೋಗಿ ಬಹಳ ಮಂದಿ ಹೋಗ್ಯಾರ, ಕೋವಿಡ್ ಹೋಗ್ಯಾರ. ಆದ್ರೂ ನಮ್ಮನ್ನ ಯಾಕೆ ಭಗವಂತ ಜೀವಂತ ಇಟ್ಟಾನ ಅಂತಂದ್ರ ಯಾರ್ದು ₹1 ಮುಟ್ಲಾರ್ದ, ಗೋಣ ಮುರಿಲಾರ್ದ, ಹಾಳು ಮಾಡ್ಲಾರ್ದ, ಈ ನಾಡಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಸೇವಾ ಮಾಡೋ ಸಲುವಾಗಿ ಇಟ್ಟಾನ ಇಲ್ಲಿ. ಇದು ನಾವು ತಿಳ್ಕೋಬೇಕು. ನೀವು ಗಟ್ಟಾಗ ಕುಮಾರಣ್ಣ ಮಂಜುವಣ್ಣ ಎಲ್ಲಿ ಅಂತೆ? ಬಾ ಇನ್ನೊಂದು 2 ಗಂಟೆ ಬಾ. ಬಹಳ ಏನ್ ಮಾತಾಡಂಗಿಲ್ಲ. ನಾನು ಬೇರೆ ಏನೋ ವಿಷಯ ಹೇಳ್ಬೇಕಂತ ಮಾಡಿದ್ನ ಸಂಘಟನೆ ಬಗ್ಗೆ. ಎಲ್ಲಾರ್ದಾಗ ಅದೊಂದ ಚುನಾವಣೆ, ಹಣ ಚುನಾವಣೆ ನಿಲ್ಲಂಗಿಲ್ಲ, ಮಾಡಂಗಿಲ್ಲ. ಏನಾರು ಮಾಡ್ಕೊಡು ಮರ ಚುನಾವಣೆ ನಮ್ಗೇನ್ ಮಾಡೋದು? ಏನಾಗೈತಿ? ಯಾರಿಗೆ ಭಯ ಪಡಕತ್ತೀರಿ ಅಂದ್ರ ಯಾವುದೇ ವ್ಯಕ್ತಿ ಧರ್ಮ ಜಾತಿ ಪಕ್ಷ ರಾಜಕಾರಣ ಊರು ಹೊರಗಿರ್ಲಿ. ರೈತ ಸಂಘ ರೈತ ಅಂತ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಬೇಕು. ರೈತರ ಅನ್ಯಾಯ ಆಗೈತೆ ಅಂದಾಗ ನಾವೆಲ್ಲ ಒಕ್ಕಟ್ಟಾಗಬೇಕು. ಒಂದ್ ಊರಾಗ ಏನಾಗಿತ್ತು ಮರದ್ರ ಬಹಳ ದೊಡ್ಡ ಗೌಡ ಇದ್ದವ, ಬಂದೂಕಿತ್ತು ಒಂದು ಪರ್ಮಿಷನ್. 20 ವರ್ಷ ಆತ ಬಂದೂಕ್ ಪರ್ಮಿಷನ್ ಇತ್ತು. ಎಂದೂ ಕೂಡ ಒಂದು ಇಲಿ ಸಹಿತ ತಂದಿರ್ಲಿಲ್ಲ. ಊರೊಳಗೆ ಹುಲಿ ಮನೆಗೆ ಹೋದ, ಹೆಂಡತಿಗೆ ಹೇಳ್ತಾನ ಊರೊಳಗೆ ಹುಲಿ ಬಂದದ, ಹುಲಿ ಕೊಂದು ಬರ್ತೀನಿ ಬಂದೂಕ್ ತಗುತ್ತಾ ಅಂದ. ಅವಾಗ ಹೆಂಡತಂತಾಳ, ನನ್ನ ಗಂಡ 20 ವರ್ಷ ಆತ ಬಂದೂಕಿದ್ದು ಒಂದು ಇಲಿ ಕೊಂದಿಲ್ಲ, ಇವತ್ತು ಹುಲಿ ಕೊಲ್ಲಿಕ್ ಹೊಂಟಾನಂದ್ರೆ ಬಹಳ ಖುಷಿ ಆಗ್ಯದ. ನಿಲ್ರಿ ಅಂತಂದ್ರೆ ಬಂದೂಕ್ ತಂದು ಹೆಗಲಿಗೆ ಕೊಟ್ರು, ಹೆಗಲಿಗೆ ಹಾಕೊಂಡ ಒಳಗಿಂದ ಆರತಿ ತಂದು ಆರತಿ ಮಾಡಿ ಸಿಂಧೂರ ಹಚ್ಚಿದ್ರು. ಹೋಗಿ ಬರ್ರಿ ಹುಲಿ ಕೊಂದು ಬರ್ರಿ, 1-2 ತಾಸು ಮೃಷ್ಟಾನ್ನ ಅಡಿಗೆ ಮಾಡ್ತೀನಿ, ನಾವು ನೀವು ಊಟ ಮಾಡೋದು, ಹುಲಿ ಕೊಂದು ಬರ್ರಿ ಅಂದ್ರು. ಬಹಳ ದೊಡ್ಡ ಮನೆ. ಒಳಗೋಗಿ ತಾಯಿ ಅಡಿಗೆ ಮಾಡಿದ್ರು. ಅಡಿಗೆ ಮಾಡಿ ವಾಪಸ್ ಗಂಡ ಬರೋ ದಾರಿ ಕಾಯ್ಬೇಕಂತ ದ್ವಾರ ಬಾಗಿಲಕ್ಕೆ ಬಂದು ನೋಡ್ಬೇಕು ಅನ್ನೋದ್ರೊಳಗ ಇವ ಬಂದೂಕ್ ಹಾಕೊಂಡು ಹಂಗ ನಿಂತಾನ. ಹೋಗೇ ಇಲ್ಲಿ ಚುನಪ್ಪನ. ಅವಾಗ ಹೇಳತ್ತಂತಾಳ ಸತ್ಯಪ್ಪನ, ಅಲ್ರಿ ಹುಲಿ ಕೊಲ್ಲಕ್ ಕೊಂತೀರಿ ಹೋಗ್ಲಿಲ್ಲ ಯಾಕ ಅಂತಂದಾಗ ಅವಂದ, ಹುಲಿ ಏನೋ ಧೈರ್ಯದಿಂದ ಕೊಲ್ಬೇಕಂತ ಹೊಂಟಿದ್ದೆ, ಆದ್ರೆ ಎದರ ಮನೆ ನಾಯಿ ನನ್ನ ತೆಕ್ಕರಿಸಿ ನೋಡಕತ್ತಿದ್ದೆ, ಅದು ಹೋಗ್ಲಿ ಅಂತ. ಗುರುಗಳ ಸಂಗೊಳ್ಳಿ ರಾಯಣ್ಣ, ಬಸವಣ್ಣ, ಶಿವಾಜಿ ಮಹಾರಾಜರು, APJ ಅಬ್ದುಲ್ ಕಲಾಂರು, ವಿವೇಕಾನಂದರು, ಅಹಲ್ಯಬಾಯಿ ಹೋಳ್ಕರು, ಚೆನ್ನಮ್ಮ, ಇವರೆಲ್ಲ ಹುಟ್ಟಿದ ನಾಡಿನೊಳಗೆ ನಾವು ಹುಟ್ಟಿವೆ. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಹೋಗ್ತದೋ, ಹಾರ್ಟ್ ಆಗಿ ಹೋಗ್ತದೋ, ಕ್ಯಾನ್ಸರ್ ಆಗಿ ಹೋಗ್ತದೋ, ಕೋವಿಡ್ ಬಲಿ ಕೊಡೋದು ಮತ್ತೆ ಅದ್ರಾಗ ಹೋಗ್ತದೆ, ಯಾರಿಗೂ. ಮನೆ ಯಾರೋ ಸಚಿವರಿದ್ರಲ್ಲ ಹಾವೇರಿ ಭಾಗದವರು ಹೋದ್ರಿಲ್ರಿ, ಸಚಿವರಿದ್ರು. ಶಾಮನೂರು ಶಿವಶಂಕರಪ್ಪ ಹೋದ. ಇಲ್ಲೊಬ್ರು ಯಾರೋ ಇದ್ರಲ್ಲ ಬಾಗಲಕೋಟೆ ಭಾಗಕ್ಕೆ ಮೇಟಿ ಹೋದ್ರು. ಮತ್ತೆ MLA ಅಂತ ಮರ್ತ್ಬಿಟ್ಟು ಜನ ಇಂದು ಬಹಳ ಜನ ನಮ್ಮಂಗ್ ಕೋಟಿ ಬಂದೈತಿ, ಕೋಟಿ ಹೋಗೈತಿ, ಹಂಗ ಮರ್ತೈತೆ. ಅದ ಹೇಳಿದ್ನಲ್ಲ, ನಾವು ಸತ್ಯ ಅಂದ್ರೆ ಮ್ಯಾಗ ಮಣ್ಣು ಹಾಕ್ತಾರ, ಕಲ್ಲು ಇಡ್ತಾರ, ಮತ್ತೆ ಕಡೆ ಹೊಡೆದ್ ಮ್ಯಾಗ ಜಳ ಬಿತ್ತಾರ ಮಾಡ್ತಾರ. ಅದ ಈ ನಾಡಿನ ಅನ್ನದಾತರ ಸಲುವಾಗಿ, ಸೈನಿಕರ ಸಲುವಾಗಿ, ಸಾಧು ಸಂತರ ಸಲುವಾಗಿ, ಬಿದ್ದಂತವ್ರ ಸಲುವಾಗಿ, ಕಾರ್ಮಿಕರ ಸಲುವಾಗಿ ದುಡಿದೀವಿ ಅಂದ್ರೆ, ಸೇವಾ ಮಾಡಿದೀವಿ ಅಂತಂದ್ರ ಒಂದ್ ಸಣ್ಣ ಮೂರ್ತಿ ಮಾಡಿ ಅಭಿಷೇಕ ಮಾಡ್ತಾರ. ನೆನಪಿಡಂಗಾಗ್ತೈತಿ. ಈಗ ಬೀದಿಯಾಗ ಅಂಬೇಡ್ಕರ್, ಬಸವಣ್ಣ, ಬುದ್ಧ, ಮಹಾವೀರ, ವಿವೇಕಾನಂದರು, ಶಿವಾಜಿ ಮಹಾರಾಜರು, ರಾಯಣ್ಣ, ಚೆನ್ನಮ್ಮನ ಮೂರ್ತಿ ಯಾಕಿಟ್ಟಾರ? ಮರವರ ಮಾಧವಣ್ಣಂದ್ರೆ ನೆನಪು ತೆಗೆದಿರಲ್ಲ. ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಹೆಸರು ಬೇಡ, ಅವ್ರಿದ್ದ ಫ್ಯಾಕ್ಟ್ರಿ ಮುಂದೆ ಹೋರಾಟ ಮಾಡಕತ್ತೀರಂತ ಸುಟ್ಗೇಸ್ ಒಳಗ ರೊಕ್ಕ 5 ಲಕ್ಷ ಹಾಕೊಂಡು ಬಂದ ಮಾಧವಣ್ಣಂದ್ರ ಕೈಯಾಗ ಕೊಟ್ರಂತ. ಮುಟ್ಲಿಲ್ಲ ಅಂತ ರೊಕ್ಕ ಅಂದ್ರ ಚೇಳಂದ್ರು. ಹೇಳಿದ್ರಂತ, ನನಗ 5 ಲಕ್ಷ ಕೊಡಾಕತ್ತೀಯಪ್ಪ, ಇದಕ್ಕೆ ಇನ್ನೊಂದ್ ಸ್ವಲ್ಪ ರೊಕ್ಕ ಆಯ್ಕೆ ರೈತರಿಗೆ ಕೊಡ್ಲಾ, ರೈತರು ಉದ್ದಾರ ಆಗ್ತಾರೆ, ಇನ್ನು ಫ್ಯಾಕ್ಟ್ರಿ ಚಲೋ ಹೊಡೆದ್ರು ಕೊಡು ರೊಕ್ಕ ಅವ್ರಿಗೆ ಅಂದ್ರಂತು.
ಇಲ್ಲ ಅದ ಸಮೀರ್ ರೋಡ್ ಸೈದಾಪುರ ಫ್ಯಾಕ್ಟ್ರಿ ಹೆಸರು ಬೇಡ ಅಂತ ಹೇಳಿ ಪಾಪಂಗ ಅಲ್ಲ ಬ್ರಿಟಿಷರ ರಾಯಣ್ಣ ಇದ್ದ, ಬಸವಣ್ಣ ಇದ್ದ, ಚೆನ್ನಮ್ಮ ಇದ್ರು, ಇವರೆಲ್ಲ ಇದ್ರೆ ತೋಡಿ ಆದ್ರ ಮತ್ತೆ ಇಲ್ಲೇ ಬ್ರಿಟಿಷ್ ರಗಡೆ ಮಂದಿ ಅದಾರ ನಮ್ಮಲ್ಲಿ. ಇವ್ರನ್ನೆಲ್ಲ ಓಡಿಸೋ ಅವಾಗ ರಾಯಣ್ಣ ಕೈಯಾಗ ಕಟ್ಗರ ಇತ್ತ, ನಮ್ಮ ಕೈಯಾಗ ಏನದಾವಿ. ಆದ್ರ ಇವರು ಹಿಂಗಿಂಗ ಜಿಗದಾಡ್ರೆ ಮನಿಗ್ ಕಳಿಸುವಂತದೊಂದು ಕಟ್ಟಗಟ್ಟಿ ಬಹಳ ತಾಕತ್ತಿಂದ 1987 ಇದೇ ಗುಂಡೂರಾವ್ ಸರ್ಕಾರ ಇತ್ತು, ಕಾಂಗ್ರೆಸ್ ಇತ್ತು, ಜನತಾ ಸರ್ಕಾರ ಅಂತ. ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಮಾಡಿದ್ದಕ್ಕಾಗಿ 80ರ ದಶಕದ ಸತ್ತಪ್ಪಣ್ಣ ಕಾಂಗ್ರೆಸ್ ಇತ್ತ. ಸ್ವಲ್ಪ ರಾಜಕಾರಣ ಕಡಿಮೆ, ಹಿಂಗಾಗಿ ಹೆಸರು ಬರಂಗಿಲ್ಲ ನನಗೆ. ನೀನಾಟ್ ಹೇಳ್ತು ಬಂಗ ಗುಂಡು ಹಾಕಿದ್ರ ನಂಜುಂಡಸ್ವಾಮಿ ರಂಡ ಮಾತಾಡಿದ್ರು. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಸರ್ಕಾರ ಬಿಟ್ಟು ನಾ ಯಾಕೆ ಹೇಳಾಕತ್ತೀನಿ, ಯಾವುದೇ ಪಕ್ಷ ವಿರೋಧಲ್ಲ, ಪರ ಅಲ್ಲ. ಇವತ್ತು ಬಿಡದಿ ಒಳಗೆ ಹೋರಾಟ ನಡೀತದ ರೈತರದು. ಹೆಣ್ಣು ಮಕ್ಕಳ್ರಿ, ತಾಯಂದ್ರು 1 ಎಕರೆ 2 ಎಕರೆ 10 ಗುಂಟೆ 20 ಗುಂಟೆ ಜಮೀನದ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ನಾ ಬಿಡಂಗಿಲ್ಲ, ಅಂಗಿ ಹರಿಯಲಿ, ನನ್ನ ಹೊಡಿಲಿ, ನಾ ಭೂಮಿ ಕಸಗೊಂಡ ತೀರ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ರೈತರು ಹೇಳ್ತಾರ, ನೀ ಕಸಗೊಂಡ ತೀರ್ತೀನಿ, ಅಂಗಿ ಹರಿದಲ್ಲ, ಕಸ ಹೊಡಿ ಕಸಬರಿಗಿತ್ತು ಒಂದು ಹೊಡಿತೀವಿ ಅಂತ ತಗೊಂಡು ಬೆನ್ನ ಹಚ್ಚಾರ. ಇವತ್ತ ಇವಾಗ ನೋಡಿರಿ, ನೋಡ್ರಿ ಅಧಿಕಾರಿಗಳು ಬಂದ್ರೆ ತಾಯಿಂದ್ರ ಕಸಬರಿಗೆ ತಗೊಂಡ್ ಹೊಂಟಾರ. ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರ, ಈ ರಾಜ್ಯದ ಎಲ್ಲಾ MLAಗಳಿಗೆ ತಮ್ಮೆಲ್ಲರ ಪರವಾಗಿ ಸಿದ್ದರಾಮಯ್ಯವ್ರಿಗೆ ಮೊದಲು ವಿನಂತಿ ಮಾಡ್ಕೊಳ್ತೀನಿ. ನಾ ಏನು ವಿನಂತಿ ಮಾಡ್ಕೊಳ್ತಾವ, ರಾಜ್ಯದ ರೈತರಿಗೆ 50 ರೂಪಾಯಿ ಕೊಟ್ಟಿರಿ, 250 ರೂಪಾಯಿ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಬಿಡದಿ ರೈತರ ಸಲುವಾಗಿ ನೀವು ಸ್ವಲ್ಪ ಧ್ವನಿ ಎತ್ರಿ, ರೈತರು ಉಳಿಸ್ರಿ. ನಾಳೆ ಹೆಂಗಾಗ್ತದೆ ಮಾಡೋದ್ರಿ ಅಂದ್ರ, ಇದು ನಮ್ಮ ಭೂಮಿ ಅದ. ಅಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ರು, ಗುರುಜಿ ನಾವ್ ಯಾಕೆ ಭೂಮಿ ಪೀಡನಾಕತ್ತೀವ್ರಿ ಅಂತಂದ್ರ, ನಾಳೆ ನಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಸತ್ತಂದ್ರ ನಮ್ಮ ಭೂಮಿಯಾಗ ಮಣ್ಣು ಕೊಡ್ತೀವ್ರಿ, ನಮ್ಮ ಜಮೀನ್ ಅದಾರಿ ಅಂತ ಹೇಳ್ತಾ ಇದ್ರು. ಇದು ಯಾರ ಲಕ್ಷ್ಯಕ್ಕೂ ಇಲ್ಲ, ಯಾರ ಗಮನಕ್ಕೂ ಇಲ್ಲ. ಬಾಜು ನನ್ನ ಹೊಲ ಅದ, ಅಲ್ಲಿ ಟೌನ್ಶಿಪ್ ಆದ್ರೆ ನನ್ನ ಭೂಮಿ ಬೆಳೀತದ ಅಂತ ಅವ್ರ ಆಶೆ ಅದ. ಒಟ್ಟಾರೆ ಏನು ವಿನಂತಿ ಅಂದ್ರೆ, ನಾವು ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಕೆಲವೊಂದು ರೋಷದ ಮಾತುಗಳು ಬಂದವಲ್ಲ. ನಾವೇನ ಯಾವ ಸ್ಥಾನಮಾನಕ್ಕೆ ಹೋಗ್ಬೇಕು, ಮತ್ತೊಂದು ಪಡಿಬೇಕು, ಬಂಗಾರ ಬೆಲೆ ಹಾಕಬೇಕು, ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಬೇಕಂತ ಆಶೆದಾರಲ್ಲ. ಒಂದೇ ಕನಸದ ನಮ್ಮ ಕರ್ನಾಟಕದೊಳಗೆ 31 ಜಿಲ್ಲೆಗಳು ಯಾರ ಕಬ್ಬ ಬೆಳೀತಾರಲ್ಲ, ಕಬ್ಬು ಬೆಳೆಗಾರಿಗೆ ಇನ್ನು ಕೆಲವೇ ವರ್ಷ ಒಂದು ಟನ್ ಕಬ್ಬಿಗೆ 5 ರಿಂದ 6 ಸಾವಿರ ರೂಪಾಯಿ ಬೆಲೆ ಸಿಗುವಂಗಾಗಬೇಕು. ಎರಡೇದಂತವರ ಬೇಕಾದಂತ ಸಾಮಾನ್ಯ ರೈತದಾನಂದ್ರು ಸಹಿತ ತನ್ನ ಮಗಳ ಮದುವೆ ನಿರ್ಣಯ ಆಯ್ತಂದ್ರ ಬ್ಯಾಂಕ್ ಇರುವಾಗ ಯಾವ ಕಡೆ ಬಡ್ಡಿ ಹಂಗ ಸಾಲ ತೆಗೆಸಬಾರದು. ಒಳಗೆ ಟ್ರೇಜರ್ ಹೋಗಿ ರೊಕ್ಕ ತಂದು ಕೊಟ್ಟು ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ರೈತರು ಬರ್ತೈತಲ್ಲ, ಅವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುದಕ್ಕೂ ಸಾರ್ಥಕ ಆಗ್ತದೆ. ಒಬ್ಬ ದಲಿತ ಕವಿ ಹೇಳ್ತಾನ, ಸಿದ್ಧಲಿಂಗಯ್ಯ ಅಂತೇಳಿ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಪೊಲೀಸರ ಬೂಟಿಗೆ ಬಂತು ಅಂತ. ನಾ ಹೇಳಿದ್ದಲ್ಲ, ಮತ್ತೆ ಅವ ಹೇಳಿದ್ದದ, ಕವಿ ಹೇಳಿದ್ದದ. ಇದು ಮುಂಜಾನೆಯಿಂದ ಅರ್ಧ ಕಟ್ ಮಾಡಿ ಹಾಕ್ಬಿಡ್ತಾರ. ಕೊಂಡೋನ ಒಮ್ಮೆ ಯಾವ್ದೋ ಊರಾಗ ಚುನಾಪನ ಹೋದಲ್ಲಿ ಏನ್ ಮಾತಾಡಿದ್ದೀವಿ, ಬೊಗಲಾದಿ ಸದಾಶಿವ ಮುತ್ತೆ ಹೇಳಿದ್ವು, ಇದು ನಂದಲ್ಲ, ಮಕ್ಕಳ ಭೂಮಿ ತಲೆ ಮ್ಯಾಗ ಬಹಳ ಅಧಿಕಾರ ಅದ ಅಂತೇಳಿ, ರೊಕ್ಕ ಅದ ಅಂತೇಳಿ ಶ್ರೀಮಂತಿಗೆ ಬೆಳಿಬೇಡ್ರಿ, ಮುಂದಿನ ದಿನಮಾನದ ಬಾಯಿಗೆ ಬಜಾರ್ ಹಾಕೊಳ್ಳೋ ಕಾಲ ಬರ್ತದ ಅಂತ ಹೇಳ್ಯಾನವ. ನಾನ್ ಏನ್ ಕಟ್ ಮಾಡ್ರಿ ಗೊತ್ತದ, ಮಕ್ಕಳ ಭೂಮಿ ತಲೆ ಮ್ಯಾಗ ಬಹಳ ಅಧಿಕಾರ ಅಟ್ಟ ಕಟ್ ಮಾಡ್ಯಾರ. ಹಾಕೋರು ನನಗೇನಾಗೋದೈತೆ ಕಟ್ ಆಗ್ಯದ ಮರದ್ರ ಹಿಂಗಾಗ್ತದ. ಏನ್ ಮಾಡೋದದ, ಇರ್ಲಿ, ಬಹಳ ಸಮಯ ಆಗ್ಯದ. ಮತ್ತೊಂದ್ ಸಾರಿ ಬಂದಾಗ ಮಾತಾಡೋನು. ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿ ಸಮಾಧಾನ ಮಾತಾಡ್ಬೇಕಂತಿತ್ತು, ಸತ್ಯಪ್ಪನ ಚಾರ್ಜ್ ಮಾಡಿದ, ಅದಕ್ಕೆ ಮಾತಾಡಿನಿ, ಬೇಜಾರಾಗ್ಬೇಡ್ರಿ. ಕೊನೆ ಒಂದು ಮಾತು ಹೇಳ, ಮಾತು ಮುಗಿಸ್ತೀನಿ. ಬೇಡ್ರಿ
ಹೆಂಗ ಬೇಡಬೇಕಂತಂದ್ರ ಹೆಂಗ ಕೇಳಬೇಕಂತಂದ್ರ ಒಮ್ಮೆ ಭಗವಂತ ಪ್ರತ್ಯಕ್ಷ ಆಗಿಬಿಟ್ಟ. ಪ್ರತ್ಯಕ್ಷ ಆಗಿಬಿಟ್ಟ ಆದ ತಕ್ಷಣ ನಮ್ಮ ಸತ್ಯಪ್ಪನಂತ ರೈತಿದ್ದ ಬಹಳ ಬುದ್ಧಿವಂತ ಇದ್ದವ. ನಮಸ್ಕಾರ ಮಾಡ ಏನ್ ಬೇಕಂತ ಭಗವಂತ ಕೇಳಿದ ಕೂಡಲೇ 2 ವರ ಬೇಕಂದವ. ತಥಾಸ್ತು ಅಂದವ. ಮೊದಲನೇ ವರ ಕೇಳಂದಾಗ ಏನ್ ಕೇಳದ ಅಂತಂದ್ರ ನನಗೆ ಎಂದೂ ಸಾವು ಬರಬಾರ್ದು, ಸಾವು ಬಂದ್ರೆ ನನಗೆ ನಿದ್ದೆ ಹತ್ತಿದಾಗ ಬರ್ಬೇಕಂದವ. ಅವಾಗ ದೇವ್ರ ಖುಷಿಯಾಗಿ ತಥಾಸ್ತು ಅಂದ್ಬಿಟ್ಟ. ಮತ್ತೇನ್ರ ಕೇಳಿಗಿಡನಂತ ಹೇಳಿ, ಯಾಕಂದ್ರೆ ಸಂಜೆಗೆ ನಿದ್ದೆ ಹತ್ತದಕ್ಕೆ ಸಾಯ್ತಾನಂದವ. ಆಯ್ತ್ರಿ 2ನೇದ್ ಕೇಳ್ತಾನಂದವ. ಗುರುಗಳು ಏನ್ ಕೇಳಿದ್ರಿ ಸತ್ಯಪ್ಪನ? ಏನ್ ಕೇಳಿದ್? 1ನೇದ ನನಗ್ ಸಾವು ಬರ್ಬೇಕು, ಆದ್ರೆ ನಿದ್ದೆ ಹತ್ತಿದಾಗ ಬರ್ಬೇಕಂದಿದ್ದ. 2ನೇದ್ ಏನ್ ಕೇಳಿದಂದ್ರ ನನಗ್ ಯಾವಾಗ ನಿದ್ದಿನ ಹತ್ತಬಾರ್ದು ನಾವು. ಬುದ್ಧಿ ಇಂಥ ರೈತ ಬಳಗೂ ಐತಾರೆ ನಮ್ ಜೊತೆ. ಯಾಕೆ ಇದನ್ನ ಹೇಳಿ ಅಂತಂದ್ರ ಯಾವಾಗ ಬಿದ್ದು ಹೋಗು ಶರೀರ, ಎದ್ದು ಹೋಗು ಶರೀರ, ಮಣ್ಣಿನೊಳಗೆ ಮಣ್ಣಾಗಿ ಸೋರಿ ಹೋಗು ಶರೀರ. ಬಾಳ ಲೈನ್ಯಾಗ ಬಂಗಾರ ಹಾಕಿದ್ವಿ, ಬೆಳ್ಳಿ ಉಡ್ದಾರ ಇತ್ತರು, ಮಣ್ಣಾಗ ಹೋಗ್ಯಾಗ ಸಂಬಂಧಿಕರಿದ್ದ ತರಿ ಉಡ್ದಾರ ತಕ್ಕೋರು. ಅದನ್ನ ನಾವೊಂದು ಮನೆ ಹೋಗಿನ ಸರ್ ಚುನಪ್ಪನ ಮನೆ ಬೆಳ್ಳಿ ಉಡ್ದಾರ ಇತ್ತದ 6 ತೊಲಿದತ್ತದು. ನಾವ್ ಎಂದೂ ಹಾಕಿ ಅಲ್ಲಿ ಗೊತ್ತೇ ಇಲ್ಲ ನಮಗ್. ಕಟ್ ಮಾಡಕತ್ರ ಬಿಡು ಒದ್ದಾಕಣ್ಣ ಅದ್ಯಾಕ್ರಿ ಬುದ್ಧಿ ಯಾರೇ ತಕೊಂಡು ಹೋಗ್ತಾರ ಇರ್ತಂದವ. ಮತ್ ಹಾಸಿಗೆ ಯಾಕೆ ಹಾಕಾಕತ್ತಿ ಹೋಗ್ಕೇಳ ಇವಾಗ ಮೈಲಿಗಿರಿ ಅಂದ. ಮತ್ತ ಗರಿಷ್ಠ ರೊಕ್ಕ ಇಟ್ಟಾನಲ್ಲ, ಮತ್ತೆ ಅದೆಲ್ಲ ಹೊರ ಹೋಗಿಲ್ಲ ಎನ್ನೆ ಸೋನ ಸರ್ ಅದಿಲ್ಲತ್ರಿ. ಮತ್ ಪುಣ್ಯತಿಥಿ ಕರೆದ ಚಲೋ ಮನುಷ್ಯ ಬೇಕಾದ ಹಾದ್ನ ಅದ್ರ ಮ್ಯಾಗ ಒಂದು ಏನೋ ಶರೀರ ಬಟ್ಟೆ ಹೆಸರು ಬರಂಗಿಲ್ಲ ಅದು. ಇಲ್ಲಿ ಯಾರು ಕರೆಕ್ಟ್ ಆಗಿರ್ತಾರ ಸೋನಪ್ಪನ ಹೆಸರು ಬರ್ತಿಲ್ಲ. ಯಾವ ತಮ್ಮ ಅದು? ಒರಿಜಿನಲ್ ಚಾಯ್ಸ್ ಅಂತ ನೋಡ್ರಿ ಪಾಂಡವನ ಕೇಳ್ರಿ. ಅಂತ ಬಾಟ್ಲಿ ಇಟ್ಟಿದ್ದ, ಬಜಿ ಇಟ್ಟಿದ್ದ, ಚೂಡ ಇಟ್ಟಿದ್ದ, ಹೋಳಿಗೆ ಸೀಕರ್ಲಿ ಎಲ್ಲ ಮಾಡಿಟ್ಟಾನ. ಇದ್ಯಾಕೋ ಎಣ್ಣೆ ನಮ್ಮಪ್ಪ ಬಾಳ ಹಸಿ ಇದ್ರೆ ತಿಂತಿದ್ದ. ಅಲ್ಲೋ ಇದೆಲ್ಲ ಮೊದಲ ಮಾಡಿದ್ರೆ ಇನ್ನೊಂದು 6 ತಿಂಗಳು ಬದುಕ್ತಿದ್ ನಾವು. ಇದ್ದಾಗ ಮಾರಕ್ಕ, ಹೋದಾಗ ಸ್ಮಾರಕ. ಹಿಂಗಾಗ್ಲಿಕ್ಕಂತದ್ ನಂಬುದು. ರೈತಗೆ ಮೋಸ ಮಾಡಿದಂತವ್ರು ಭೂಮಿ ತಲೆ ಮ್ಯಾಗ ಯಾರು ಉದ್ಧಾರ ಆಗಿಲ್ಲ. ಯಾಕಂದ್ರ ಇವತ್ತು ಭೂಮಿ ತಲೆ ಮ್ಯಾಗ ಎಷ್ಟು ದೇವ್ರ ಅದಾವ, ಮಠ ಅದಾವ, ಪುಣ್ಯ ಭೂಮಿ ಅದಾವ. ಏನ ನೈವೇದ್ಯ ಪ್ರಸಾದ ಓದ್ ಕೊಡ್ತಿರಲ್ಲ ಅಂತ ಬೆಳೆದಂತವ ರೈತ ಅದಾನ. ರೈತರಿಂದ ಜಗತ್ತಿಲ್ಲ. ರೈತನ ಬೆಳೆ ಸಿಗಲಿ ಯಾರು ಹೇಳಿರಲಿಲ್ಲ. ಈ ಬಾಟ್ಲಿ 10 ರೂಪಾಯಿ ಅಂತ ಹೇಳಿದ್ರು. ನೀವು ಹಳ್ಳ್ಯಾಗ ಗೊಂಜಾಳ ಬೆಳೆದ್ರಿ ಅಂತಂದ್ರ ಬಿತ್ತನೆ ಮಾಡುವಾಗ 4 ರಿಂದ 5 ಸಾವಿರ ರೂಪಾಯಿ ಕ್ವಿಂಟಲ್ಗೆ ಇರ್ತದ. ಅದ ಬೆಳೆ ಮಾಡಿ ತೆಗೆದು ರಾಶಿ ಮಾಡಿದಾಗ 1600 ಕ್ವಿಂಟಲ್ ಬಂದಿರ್ತದ. ರೈತ ಉದ್ದಾರ ಆಗ್ತಾನ. ಬಂಗಾರದಲ್ಲ ಸತ್ಯಪ್ಪನ 1955 70 ರೂಪಾಯಿ ತಲೆ ಬಂಗಾರ. 2005 7,000 ರೂಪಾಯಿ. ಈಗ 2026 ಎಷ್ಟದ ರೀ? 160 ಮ್ಯಾಗದ. ರೈತನ ಬೆಳೆಗೊಂದು ಬೆಲೆ ಬರ್ಬೇಕಲ್ಲ. ನಮ್ಮದು 3 ಕನಸದಪ್ಪ. ಯಾವ ಚುನಾವಣೆನೂ ಇಲ್ಲ, ಬಂಗಾರ ಇಲ್ಲ, ಬೆಳೆನೂ ಇಲ್ಲ. ಸಂಪೂರ್ಣ ಕರ್ನಾಟಕದಾಗ ರೈತರ ಸಾಲ ಮನ್ನಾ ಆಗಬೇಕು. ಅದು ನ್ಯಾಷನಲ್ ಬ್ಯಾಂಕ್ ಇರ್ಲಿ, ಪ್ರೈವೇಟ್ ಬ್ಯಾಂಕ್ ಇರ್ಲಿ. ಇವತ್ತ ಎಲ್ಲ ಬಂದ್ರಿ ಸಂಘ ಅಲ್ಲ, ಕೈಗಾಡ ಇಸ್ಕೊಂಡು ಬಿಟ್ಟು ಎಲ್ಲ ಮನ್ನಾ. ಯಾಕ್ರಿ? ಮುಂದಿನ ಸಾರಿ ಹೆಂಗಿರ್ಬೇಕು, ಯಾವ ಚುನಾವಣೆ ಇರ್ತದ ಅದೇನಂತಾರದ ಪ್ರಣಾಳಿಕೆ. ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ತೀವಿ. ಪ್ರೈವೇಟ್, ನ್ಯಾಷನಲ್, ಸೊಸೈಟಿ, ಈ ಸಂಘ ಎಲ್ಲ ಬಂತ. 2ನೇದು ಕಬ್ಬಿಗೆ 5 ರಿಂದ 5,500 ರೂಪಾಯಿ ಕೊಡ್ತೀನಿ. ಏನವ್ರು ಮನೆಯಾಗಿದ್ದು ಕೊಡಂಗಿಲ್ಲ. ಸತ್ಯಪ್ಪನ ಒಂದು ವರ್ಷಕ್ಕೆ ಫ್ಯಾಕ್ಟರಿಗಳಿಂದ ಎಷ್ಟು ಟ್ಯಾಕ್ಸ್ ಹೋಗ್ತದೆ ಗೊತ್ತದ? 20,000 ಕೋಟಿ ಹೋಗ್ತದೆ ಸರ್ಕಾರಕ್ಕ. ಬರೇ 3,000 ಕೋಟಿ ಹೊಳೆ ಕೊಟ್ರೆ 1,000 ರೂಪಾಯಿ ಆಗ್ತದೆ ಒಂದು ಟನ್ನಿಗೆ. ನಮಗ 6,000 ಕೋಟಿ ಕೊಟ್ರಂದ್ರ 6,000 ಕೊಟ್ಟು 1,400 ಕೋಟಿ ಅವನ ಇಟ್ಕೊಳ್ಳಿ ಡಿ ಕೆ ಶಿವಕುಮಾರ್. ಬರೀ 6,000 ಕೋಟಿ ಕೊಟ್ರ 2,000 ರೂಪಾಯಿ ಆಗ್ತದೆ. ಈಗ ಎಷ್ಟದ ರೀ? 3,300 ಅದ. ಅದು 2 ಕೊಡಿಸ್ರಿ
5,300 ಕಟ್ಟವ್ರ ಕಡೆ 2 ಇಸ್ಕೊಂಡ್ರೆ 5,500 ರೂಪಾಯಿ ಆಗ್ತದೆ. ಏನ್ ತೊಂದರೆ ಇಲ್ಲ. ಇದು ಎರಡನೇದು. ಈ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ಆಗಬೇಕು. ಸರಿಯಾಗಿ